ದಯವಿಟ್ಟು ಹೇಳ್ತೀನಿ, ನಾವು ನಮ್ಮ ಬೆಳೆ ರಕ್ಷಣೆಯಲ್ಲಿ ಯಾವುದೇ ಬೆಳೆ ಇರ್ಬೋದು, ಆ ಬೆಳೆ ರಕ್ಷಣೆಯನ್ನು ಅರ್ಧ ಯುದ್ಧ ನಾವು ಯಾವಾಗ ಗೆಲ್ತೀವಿ ಅಂತಂದ್ರೆ, ರಾಸಾಯನಿಕವನ್ನ ಬಳಸೋದನ್ನ ನಿಲ್ಲಿಸಿದಾಗ ನಾವು ಅದ್ರ ಅರ್ಧ ನಮ್ಮ ಬೆಳೆ ರಕ್ಷಣೆ ಅರ್ಧ ಮಾಡ್ಕೊಂಡಂಗೆ. ಸ್ಟೇಟ್‌ಗೊಬ್ರು ಚೀಫ್ ಅಗ್ರಿಕಲ್ಚರಲ್ ಸೆಕ್ರೆಟರಿ ಇರ್ತಾರೆ. ಅವ್ರು UPSC ಎಕ್ಸಾಮ್ ಪಾಸ್ ಮಾಡ್ಕೊಂಡ್ ಬಂದಿರ್ತಾರೆ, ತುಂಬಾ ಓದಿರ್ತಾರೆ. ಅಂತವ್ರನ್ನ ಸಲಹೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಪ್ರತಿ ಜಿಲ್ಲೆಗೆ ಒಬ್ರು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ಇರ್ತಾರೆ. ಎಲ್ಲ ಶ್ರಮಜೀವಿ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಪರಿಸರಕ್ಕೆ ಇವತ್ತು ಪರಿಸರಕ್ಕೆ ಮನುಷ್ಯ ಬೇಕಾಗಿಲ್ಲ, ಮನುಷ್ಯನಿಗೆ ಪರಿಸರ ಬೇಕಾಗಿರೋದು. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ರು ಪರಿಸರನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ನಮ್ಮ ಹೆಜ್ಜೆಯನ್ನ, ಪ್ರತಿಯೊಂದು ಹೆಜ್ಜೆನೂ ನಾವು ಪರಿಸರನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಏನೋ ನಮ್ಮ ಆಲೋಚನೆ ಮತ್ತು ನಮ್ಮ ನಡೆ ಇರ್ಬೇಕು ಅಂತ ಕೇಳ್ಕೊತಾ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ 6th ಮಾಸ್ ಎಕ್ಸ್ಟಿಂಕ್ಷನ್ ಅಂತಾರೆ. 6th ಮಾಸ್ ಎಕ್ಸ್ಟಿಂಕ್ಷನ್ ಅಂತಂದ್ರೆ ಏನು ಅಂದ್ರೆ, ಈಗ ಭೂಮಿಯ ಇತಿಹಾಸವನ್ನ ತಗೊಂಡ್ರೆ, ಈಗ ಬಿಲಿಯಾಂತರ ವರ್ಷಗಳ ಹಿಂದೆ ಭೂಮಿ ಮೇಲೆ ಒಂದೊಂದು ಯುಗದಲ್ಲಿ ಒಂದೊಂದು ಎರ ಒಂದಷ್ಟು ಜೀವಿಗಳೆಲ್ಲ, ಒಂದಷ್ಟು ಜೀವಿಗಳ, ಪ್ರತಿ ಜೀವಿಗಳು ಏನು ಭೂಮಿ ಮೇಲೆ ಇದ್ವು ಅವೆಲ್ಲ ವಿನಾಶ ಆಗಿ ಈಗ 6ನೇ ಬಾರಿ ವಿನಾಶದ ನಾವು ಕಾಲಘಟ್ಟದಲ್ಲಿ ಇದ್ದೀವಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ಮೊದಲನೇ ವಿನಾಶ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಪ್ಯಾಲಿಯೋಜೀನ್ ಅಂತ ಹೇಳಿ. ಆಮೇಲೆ ಜುರಾಸಿಕ್ ಎರ ಬಂದಿದ್ದು, ಈಗ ಡೈನೋಸರ್ ಗಳೆಲ್ಲ ಗೊತ್ತಲ್ಲ ನಿಮ್ಗೆ. ಆಮೇಲೆ ಟ್ರಯಾಸಿಕ್, ಅವೆಲ್ಲ 2ನೇ ಬಾರಿ 3ನೇ ಬಾರಿ, ಹಾಗೆ ಇನ್ನ ಒಂದೆರಡು ಆದ್ಮೇಲೆ ಈಗ 6ನೇ ಬಾರಿ ವಿನಾಶ ಆಗ್ತಾ ಇರುವಂತದ್ದು ಏನು, ಭೂಮಿ ಮೇಲೆ ಇರುವಂತಹ ಜೀವ ಸಂಕುಲಗಳು. ಅವು ಸಸ್ಯ ಸಂಕುಲ ಇರ್ಬೋದು ಅಥವಾ ಪ್ರಾಣಿ ಸಂಕುಲ ಇರ್ಬೋದು. ಇದೆಲ್ಲ ಆಗ್ತಾ ಇರುವಂತದ್ದು ಮಾನವನ ಚಟುವಟಿಕೆಗಳಿಂದ. ಅಂದ್ರೆ ಅದನ್ನ ಆಂಥ್ರೋಪೋಜೆನಿಕ್ ಆಕ್ಟಿವಿಟಿ ಅಂತಾರೆ. ಹಾಗಾಗಿ ಈ 6th ಮಾಸ್ ಎಕ್ಸ್ಟಿಂಕ್ಷನ್ ನ ಇಂಗ್ಲಿಷ್ ಅಲ್ಲಿ ಆಂಥ್ರೋಪೋಸೀನ್ ಅಂತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ನಾನು ಅಂತಂದ್ರೆ, ಇವೆಲ್ಲ ಪ್ರಾಣಿ ಸಂಕುಲ ಅಥವಾ ಸಸ್ಯ ಸಂಕುಲಗಳ ವಿನಾಶಕ್ಕೆ ಮಾನವನ ಚಟುವಟಿಕೆಯಿಂದನೇ ಆಗ್ತಾ ಇರುವಂತದ್ದು. ಇದು ಶುರುವಾಗಿ ಸುಮಾರು 12,000 ವರ್ಷಗಳಾಗಿದ್ದಾವೆ. ಆದ್ರೆ ಯಥೇಚ್ಛವಾಗಿ ವಿನಾಶ ಆಗ್ತಾ ಇರುವಂತದ್ದು ಯಾವಾಗ ನಾವು ಕೈಗಾರಿಕಾ ಉನ್ನತಿ ಹೊಂದಿದ್ವಿ, 1900 ಇಸ್ವಿಯಿಂದ, ಪೋಸ್ಟ್ ಇಂಡಸ್ಟ್ರಿಯಲ್ ಎರ, ಅವಾಗಿಂದ ಇವೆಲ್ಲ ವಿನಾಶ ಆಗ್ತಾ ಬಂದಂತದ್ದು. ಅದ್ರಲ್ಲೂ ಎಲ್ಲಾ ಮಾನವ ಚಟುವಟಿಕೆಗಳು ಏನು, ಅರ್ಬನೈಸೇಷನ್ ಇರ್ಬೋದು ಅಥವಾ ಮೈನಿಂಗು, ಡಿಫಾರೆಸ್ಟೇಷನ್ ಮತ್ತೆ ಕೃಷಿ, ಇವೆಲ್ಲ ವಲಯಗಳಿಗೂ ಹೋಲಿಸ್ಕೊಂಡ್ರೆ ವಿಜ್ಞಾನಿಗಳು ಏನ್ ಹೇಳ್ತಾ ಇರೋದು ಅಂದ್ರೆ, ಕೃಷಿ ವಲಯನೇ ತುಂಬಾ ಹೆಚ್ಚಾಗಿ ಈ ಎಲ್ಲ ಪ್ರಾಣಿ ಸಂಕುಲ ಇರ್ಬೋದು ಸಸ್ಯ ಸಂಕುಲಗಳಿಗೆ ವಿನಾಶಕ್ಕೆ ಕೃಷಿ ವಲಯದಿಂದ ಹೆಚ್ಚಿನ ಕೊಡುಗೆ ಬರ್ತಾ ಇರುವಂತದ್ದು. ಏನಕ್ಕೆ ಇದಾಗ್ತಾ ಇದೆ ಅಂತಂತ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡೋದಾದ್ರೆ, ಈಗ ನಾವು ನಗರೀಕರಣ ಅಥವಾ ನಗರ ಬೆಳೆದಂಗೆ ಅಲ್ಲಿ ನಾವು ಏನು ಕಾಡು ನಾಶ ಆಗಿರ್ಬೋದು ಅಥವಾ ಕೃಷಿ ಭೂಮಿಯನ್ನ ಕನ್ವರ್ಟ್ ಮಾಡ್ಕೊಂಡು ಮಾಡುವಂತದ್ದು. ಒಂದು ಮನೆ ಕಟ್ಟಿದ್ರು ಕೂಡ, ಮನೆ ಮುಂದ್ಗಡೆ ಒಂದ್ ಮರ ಬೆಳೆಸಿದ್ರು ಅಲ್ಲಿ ಒಂದು ಪಕ್ಷಿಗೆ ಒಂದು ಹ್ಯಾಬಿಟ್ಯಾಟ್ ಸಿಗುತ್ತೆ, ಒಂದು ಆವಾಸ ಸ್ಥಾನ ಸಿಗುತ್ತೆ. ಆದ್ರೆ ಇಲ್ಲೇನಾಗ್ತಾ ಇದೆ ಕೃಷಿನಲ್ಲಿ ಅಂತಂದ್ರೆ, ನಾವು ಇವತ್ತಿನ ದಿನ ಕೃಷಿಯಲ್ಲಿ ನಾವು ಯಥೇಚ್ಛವಾಗಿ ಬಳಸ್ತಾ ಇರುವಂತಹ ರಾಸಾಯನಿಕಗಳಿಂದ ಇಲ್ಲಿ ಏನು ಏನೇನು ಜೀವ ಸಂಕುಲಗಳಿದಾವೆ, ಆಂಫಿಬಿಯನ್ಸ್, ಫ್ರಾಗ್ಸ್ ಅಥವಾ ಕಪ್ಪೆಗಳು, ನಳ್ಳಿಗಳು, ಏಡಿಗಳು, ಇವೆಲ್ಲ ಸಾಯ್ತಾ ಇರುವಂತದ್ದು. ಯಾಕೆ ನಾನು ಇಷ್ಟು ಪೀಠಿಕೆನ ಹಾಕ್ತಾ ಇದ್ದೀನಿ ಅಂತಂದ್ರೆ, ಏನು ಕಪ್ಪೆಗಳಿರ್ಬೋದು, ನಳ್ಳಿಗಳಿರ್ಬೋದು ಅಥವಾ ಇನ್ನ ಬೇರೆ ರೈತ ಮಿತ್ರ ಕೀಟಗಳಿರ್ಬೋದು, ಇವೆಲ್ಲ ಈ ಏನು ನಮ್ಮ ಬೆಳೆಗೆ ಬೀಳುವಂತಹ ಏನು ರೋಗ ಬಾಧೆ ಇರ್ಬೋದು ಅಥವಾ ಕೀಟ ಬಾಧೆ, ಮುಖ್ಯವಾಗಿ ಕೀಟ ಬಾಧೆ ಇರ್ಬೋದು, ಇವೆಲ್ಲ ಹತೋಟಿಯಲ್ಲಿ ಇಡುವಂತಹ ಇವೆಲ್ಲ ರೈತ ಮಿತ್ರ ಜೀವಿಗಳು. ಇವು ಕಪ್ಪೆ ಇರ್ಬೋದು ಅಥವಾ ಇನ್ಯಾವುದೇ ಬೇರೆ ರೈತ ಮಿತ್ರ ಜೀವಿಗಳು. ಇವೆಲ್ಲ ನಾವು ಇವತ್ತು ಅನುಸರಿಸ್ತಾ ಇರುವಂತಹ ಕೃಷಿ ಪದ್ಧತಿಯಿಂದ ಇವುಗಳೆಲ್ಲ ವಿನಾಶದ ಅಂಚಿಗೆ ಹೋಗ್ತಾ ಇರುವಂತದ್ದು. ಹಾಗಾಗಿ ಇವೆಲ್ಲ ವಿನಾಶವಾಗಿ ಪರಿಸರದಲ್ಲಿ ಅಸಮತೋಲನವಾಗಿ ನಾವು ಪ್ರಾಕೃತಿಕವಾಗಿ ಅಥವಾ ನೈಸರ್ಗಿಕವಾಗಿ ನಮ್ಮ ಬೆಳೆಗೆ, ಯಾವುದೇ ಬೆಳೆ ಇರ್ಬೋದು, ನಮ್ಮ ಬೆಳೆಗೆ ಬೀಳುವಂತ ಕೀಟ ಬಾಧೆ ಅಥವಾ ರೋಗ ಬಾಧೆ ನೈಸರ್ಗಿಕವಾಗಿ ಹತೋಟಿ ಆಗುವಂತಹ ಅವಕಾಶಗಳನ್ನ ನಾವು ಕಳ್ಕೊಂತಾ ಇದ್ದೀವಿ. ಹಾಗಾಗಿ ಏನು ನಾವು ಏನ್ ಕೇಳ್ಕೊತೀನಿ ನಾನು ಈ ಮೂಲಕ ರೈತರಲ್ಲಿ ಅಂದ್ರೆ, ಯಾವುದೇ ಬೆಳೆಯಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಸಹ ಅದು ನೈಸರ್ಗಿಕವಾಗಿ ಅದಕ್ಕೆ ಉತ್ತರ ಇದೆ, ಅದ್ರ ಅರಿವು ನಮ್ಗಿಲ್ಲ ಅಷ್ಟೇ.
ಹಾಗಾಗಿ ಮುಖ್ಯವಾಗಿ ರೈತರಲ್ಲಿ ಎಷ್ಟೋ ರೈತರಲ್ಲಿ ಅನೇಕ ರೈತರಲ್ಲಿ ಇನ್ನ ನಮ್ಗೆ ರೈತ ಮಿತ್ರ ಕೀಟಗಳು ಇದಾವೆ ಅನ್ನೋದೇ ಅವ್ರಿಗೆ ಅರಿವಿಲ್ಲ ಇವತ್ತು. ಅದನ್ನ ನಾನು ಎಷ್ಟೋ ರೈತರನ್ನ ಅವ್ರ ಜೊತೆ ಮಾತಾಡಿಸಿದಾಗ ನನಗೆ ಅದು ನನ್ನ ಗ್ರಹಿಕೆಗೆ ಬಂದಿರುವಂತದ್ದು. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನಾವು ನಮ್ಮ ಬೆಳೆ ರಕ್ಷಣೆಯಲ್ಲಿ ಯಾವುದೇ ಬೆಳೆ ಇರ್ಬೋದು, ಆ ಬೆಳೆ ರಕ್ಷಣೆಯ ಅರ್ಧ ಯುದ್ಧ ನಾವ್ ಯಾವಾಗ ಗೆಲ್ತೀವಿ ಅಂತಂದ್ರೆ ರಾಸಾಯನಿಕವನ್ನ ಬಳಸೋದನ್ನ ನಿಲ್ಲಿಸಿದಾಗ ನಾವು ಅದ್ರ ಅರ್ಧ ನಮ್ಮ ಬೆಳೆ ರಕ್ಷಣೆ ಅರ್ಧ ಮಾಡ್ಕೊಂಡಂಗೆ. ಯಾಕೆಂತಂದ್ರೆ ನಾವು ರಾಸಾಯನಿಕವನ್ನ ಸಿಂಪಡಣೆ ಮಾಡಿದಷ್ಟುನು ಅಲ್ಲೇನು ಕೀಟ ಬಾಧೆ ಇರ್ತದೆ ನಮ್ಮ ಬೆಳೆಗೆ, ಅವುಗಳು ಅದಕ್ಕೆ ಪ್ರತಿರೋಧವನ್ನ ಬೆಳೆಸ್ಕೊಳ್ಳುವಂತದ್ದು, ಅವುಗಳು ಮತ್ತೆ ಬೇರೆ ಸೆಕೆಂಡರಿ ಪೆಸ್ಟ್ ಅಂತಾರೆ, ಅವುಗಳು ಸಹ ಬರುವಂತದ್ದು. ಮತ್ತೆ ಅದ್ರ ಜೊತೆಗೆ ನಮ್ಮ ಆಹಾರ ವಿಷಮಯವಾಗುವಂತದ್ದು. ಹೀಗೆ ನಾನು ಆಗ್ಲೇ ಹೇಳ್ದಂಗೆ ಪರಿಸರ ನಾಶವಾಗಿ ನಾವು ನೈಸರ್ಗಿಕವಾಗಿ ಹತೋಟಿ ಆಗುವಂತ ಅವಕಾಶಗಳನ್ನ ಕಳ್ಕೊಂತಾ ಇರುವಂತದ್ದು. ಹಾಗಾಗಿ ನಾವು ಆದಷ್ಟುನು ಏನು ರಾಸಾಯನಿಕ ಬಳಸಿ ಏನು ರೋಗ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆಯನ್ನ ಕೈ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಆದ್ರೆ ರೈತರಿಗೆ ಈ ಅರಿವನ್ನ ಮೂಡಿಸ್ತಾ ಇಲ್ಲ ಸರ್ಕಾರ ಅಥವಾ ಕೃಷಿ ಇಲಾಖೆ. ಈ ಅರಿವನ್ನ ಮೂಡಿಸ್ಬೇಕಾಗಿದ್ದಂತ ಸರ್ಕಾರನೇ ತಪ್ಪು ಹೆಜ್ಜೆ ಇಡ್ತಾ ಇದೆ. ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ, ಇವರು ಏನೋ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಮತ್ತೆ IT BT ಮಿನಿಸ್ಟರ್ ಆಗಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ಕಲಬುರ್ಗಿ ಅದು ತೊಗರಿ ಬೆಳೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ. ಕಲಬುರ್ಗಿನಲ್ಲಿ 4 ಕೇಂದ್ರಗಳಲ್ಲಿ ಡ್ರೋನ್ ಮೂಲಕ ರಾಸಾಯನಿಕ ಸಿಂಪಡಣೆಗಾಗಿ ಅವರು 4 ಕೇಂದ್ರಗಳನ್ನ ಚಾಲನೆ ಕೊಟ್ಟಿರುವಂತದ್ದು. ಅವ್ರೇನು ಹೇಳ್ತಾ ಇದಾರೆ, ಇನ್ನ ಬೇರೆ ಬೇರೆ ಮುಂದಿನ ದಿನಗಳಲ್ಲಿ ಇನ್ನ ಬೇರೆ ತಾಲೂಕುಗಳಲ್ಲಿ ಸಹ ಡ್ರೋನ್ ಮೂಲಕ ಇದು ರೈತರಿಗೆ ಸರ್ವಿಸ್, ಇದು ರೈತರಿಗೆ ವಿಷ ಸಿಂಪಡಣೆಗಾಗಿ ಡ್ರೋನ್ ಮೂಲಕ. ಯಾಕೆಂತಂದ್ರೆ ಅವ್ರು ಕೊಟ್ಟಿರುವಂತಹ ಕಾರಣ ರೈತರಿಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ. ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಮೂಲಕ ವಿಷ ಸಿಂಪಡಣೆ ಮಾಡೋದಕ್ಕೆ ಹೋದಾಗ ಮತ್ತೆ ಪ್ರಿಸಿಷನ್ ಇರೋದಿಲ್ಲ. ಅವರು ಆ ವಿಷನ ತಗೊಂತಾರೆ ಅಳತೆ ಮಾಡಿ, ಅದರಲ್ಲಿ ಪ್ರಿಸಿಷನ್ ಅಥವಾ ಆಕ್ಯುರಸಿ ಇರೋದಿಲ್ಲ ಅನ್ನೋ ಒಂದು 2 ಕಾರಣ ಕೊಟ್ಟು ಡ್ರೋನ್ಗಳ ಮೂಲಕ ರೈತರಿಗೆ ಈ ತರ ಪ್ರೋತ್ಸಾಹ ಕೊಡ್ತಾ ಇರುವಂತದ್ದು. ಮತ್ತೆ ಇನ್ನ ವಿಷ ಸಿಂಪಡಣೆ ಮಾಡಿ ನಿಮ್ಮ ಪರಿಸರವನ್ನ ಹಾಳು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳಿ, ಆಹಾರನ ವಿಷಮಯ ಮಾಡ್ಕೊಳ್ಳಿ ಅಂತ ಹೇಳಿ ರೈತರಿಗೆ ಈ ರೀತಿಯಾದಂತಹ ಪ್ರೋತ್ಸಾಹ ಕೊಡ್ತಾ ಇರುವಂತದ್ದು ಸರ್ಕಾರದ ಈ ನಡೆ. ನಾನ್ ನಿಜಕ್ಕೂ ಈ ನಡೆನ ಖಂಡಿಸ್ತೀನಿ. ನೀವು ರೈತರಿಗೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಅಂತ ಆಗತ್ತೆ ಅಂತ ಹೇಳಿ ಅಥವಾ ಪ್ರಿಸಿಷನ್ ಇರೋದಿಲ್ಲ ಅಂತ ಹೇಳಿ ಯಾಕೆ ನೀವು ನೇರವಾಗಿ ನೀವು ರಾಸಾಯನಿಕ ಪದ್ಧತಿಗೆ ಹೋಗ್ತಾ ಇದ್ದೀರಿ? ನಿಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ರಾಜ್ಯದಲ್ಲಿ ಸ್ಟೇಟ್ಗೊಬ್ರು ಚೀಫ್ ಅಗ್ರಿಕಲ್ಚರಲ್ ಸೆಕ್ರೆಟರಿ ಇರ್ತಾರೆ. ಅವ್ರು UPSC ಎಕ್ಸಾಮ್ ಪಾಸ್ ಮಾಡ್ಕೊಂಡ್ ಬಂದಿರ್ತಾರೆ, ತುಂಬಾ ಓದಿರ್ತಾರೆ. ಅಂತವ್ರನ್ನ ಸಲಹೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಪ್ರತಿ ಜಿಲ್ಲೆಗೆ ಒಬ್ರು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ಇರ್ತಾರೆ. ಅವ್ರನ್ನೆಲ್ಲಾರು ಮೀಟಿಂಗ್ ಕರೆದು ರಾಸಾಯನಿಕ ಪದ್ಧತಿ ಬಿಟ್ಟು ಇನ್ಯಾವ ಪದ್ಧತಿಗಳಿದಾವೆ ಅಂತ ಹೇಳಿ ಅವ್ರನ್ನೆಲ್ಲ ಕರೆದು ಕೇಳಿ ಸಲಹೆ ತಗೊಂಡು ಅಂತವುಗಳನ್ನ ಇಂಪ್ಲಿಮೆಂಟ್ ಮಾಡಿ. ಏನಕ್ಕೆ ನೇರವಾಗಿ ಇದನ್ನ ನಾವು ಡಿಸ್ಕರೇಜ್ ಮಾಡ್ಬೇಕು? ನಾವ್ ಯಾವ ಯುಗದಲ್ಲಿ ಇದೀವಿ? ಇನ್ನು ನಾವು ಈ ರೀತಿ ರಾಸಾಯನಿಕವನ್ನ ಇಷ್ಟು ಯಥೇಚ್ಛವಾಗಿ ಬಳಸೋದಕ್ಕೆ ರೈತರಿಗೆ ನಾವು ಇನ್ನೂ ಇಷ್ಟೊಂದು ಪ್ರೋತ್ಸಾಹ ಕೊಡ್ತೀವಿ ಅಂತಂದ್ರೆ ನಾನು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಮೊದಲು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿರ್ತದೆ ಕೇಳಿ. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಇದಾವೆ, ಅವುಗಳನ್ನ ಅಳವಡಿಸ್ಕೊಳ್ಳಿ ಫಸ್ಟ್. ಅವುಗಳ ಕೆಲಸ ಮಾಡ್ಲಿಲ್ಲ ರೈತರಿಗೆ ಇದೊಂದೇ ಆದಾಯ ಮೂಲ ಆಗಿರೋದ್ರಿಂದ, ರಿಸ್ಕ್ ತಗೊಳಕ್ ಆಗದೆ ಇರೋದ್ರಿಂದ ಅವಾಗ ನೀವು ರಾಸಾಯನಿಕವನ್ನ ಸಲಹೆ ಕೊಡಿ. ಯಾಕೆ ನೀವು ಬೇರೆ ಪದ್ಧತಿಗಳ ಬಗ್ಗೆ ನೀವು ಒಲವನ್ನು ತೋರಿಸ್ತಾ ಇಲ್ಲ? ಅರ್ಥ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳು ಗೊತ್ತಿದೆ, ನಾವು ತಿಂತಾ ಇರುವಂತಹ ಆಹಾರ ವಿಷಮಯವಾಗಿರುವಂತದ್ದು, ನಾವು ತಿಂತಾ ಇರುವಂತಹ ಆಹಾರ ಕೆಮಿಕಲ್ ಫುಡ್, ಅದ್ರಲ್ಲಿ ಯಾವ ಸತ್ವನೂ ಇಲ್ಲ. ನಾವು ಅದಕ್ಕೆ ಹಾಗಾಗಿ ನಾವು ಯಾವುದೇ ಒಂದು ರೋಗ ಬಂದ್ರೆ ಒಂದು ಸಣ್ಣ ನೆಗಡಿ ಆದ್ರೂ ಕೂಡ ನಾವು ತುಂಬಾ ಅನುಭವಿಸುವಂತದ್ದು ಅಂತೇಳಿ ಆಟೋ ಡ್ರೈವರ್ಗಳು ಗೊತ್ತಿದೆ, ರೈತರುಗಳಿಗೂ ಸಹ ಗೊತ್ತಿದೆ. ನಿಮ್ಗೆ ಇದ್ರ ಬಗ್ಗೆ ಅರಿವಿಲ್ವಾ? ಇವರು ಇದೇನಾ ನಿಮ್ ರೂರಲ್ ಡೆವಲಪ್ಮೆಂಟ್? ಪ್ರಿಯಾಂಕ್ ಖರ್ಗೆ ಅವರು ಹೇಳ್ಬೇಕು, ಮತ್ತೆ ಇವರು ಚಲುವರಾಯ ಸ್ವಾಮಿ ಅವರು ಕೂಡ ಹೇಳ್ಬೇಕು. ಒಂದು ತಿಳ್ಕೊಳ್ಳಿ, ನಾವು ರಾಸಾಯನಿಕ ಪದ್ಧತಿಯ ಮೂಲಕ ಹೋದ್ರೆ ಸುಸ್ಥಿರತೆಯನ್ನ ಯಾವ ರೈತರು ಕೂಡ ಸಾಧಿಸೋದಕ್ಕಾಗೋದಿಲ್ಲ. ಸುಸ್ಥಿರತೆ ಅಂತಂದ್ರೆ ಏನು? ರಾಸಾಯನಿಕ ಇವೆಲ್ಲ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವರ ಕಲ್ಟಿವೇಶನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ರೈತರಿಗೆ ಬರುವಂತ ಲಾಭದಲ್ಲಿ ಕಡಿಮೆ ಆಗ್ತದೆ, ಸಾಲಗಾರರಾಗ್ತಾರೆ. ಹಾಗಾಗಿನೇ ಸುಸ್ಥಿರತೆ ಅಂದ್ರೆ ಸಸ್ಟೈನಬಿಲಿಟಿ.
ಹೇಗೆ ಹೌ ಫಾರ್ಮರ್ ಕ್ಯಾನ್ ಅಚೀವ್ ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್? ಇದಾಗೋದಿಲ್ಲ ಅಲ್ವಾ?